ಸೇವೆಯ ಮುಖವಾಡದಲ್ಲಿ ಕೋಟಿಗಟ್ಟಲೆ ವಂಚನೆ. ಮಂಗಳೂರಿನಲ್ಲಿ ಕೋತಿಲಾಲನ ಕರ್ಮಕಾಂಡ. ರಾಜ್ಯದಲ್ಲಿ ಹಣಕಾಸು ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೊಸ ರೂಪವನ್ನ ಪಡೆದುಕೊಳ್ತಿವೆ. ಡಬಲ್ ಹಣ, ಕಡಿಮೆ ಬಡ್ಡಿ ಸಾಲ, ಗೋಲ್ಡ್ ಇನ್ವೆಸ್ಟ್ಮೆಂಟ್, ಮನಿ ಸರ್ಕ್ಯುಲೇಷನ್, ತಿಂಗಳಿಗೆ ಖಚಿತ ಲಾಭ ಎಂಬ ಆಕರ್ಷಕ ಆಮಿಷಗಳ ಮೂಲಕ ಅಮಾಯಕ ಜನರಿಂದ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಿ ವಂಚಿಸುವ ಜಾಲಗಳು ವೇಗವಾಗಿ ಹರಡುತ್ತಿವೆ. ಇದೀಗ ಮಂಗಳೂರಿನಲ್ಲಿ ಬೆಳಕಿಗೆ ಬರುತ್ತಿರುವ ವಂಚನೆ ಪ್ರಕರಣ ಕೂಡ ಇದೇ ಮಾದರಿಯ ಮತ್ತೊಂದು ಆತಂಕಕಾರಿ ಉದಾಹರಣೆಯಾಗಿದೆ. ಸಮಾಜ ಸೇವೆಯ ಮುಖವಾಡ ಧರಿಸಿ ಕೋತಿಲಾಲನ್ ಎಂಬಾತ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ದಾನಶೂರರಂತೆ ಕಾಣಿಸಿಕೊಂಡು ಜನರ ವಿಶ್ವಾಸ ಗಳಿಸಿ ಬಳಿಕ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿರುವ ಆರೋಪಗಳು ಕೇಳಿಬರುತ್ತಿರುವುದು ಕೇವಲ ಒಂದು ವ್ಯಕ್ತಿಯ ಮೋಸವಲ್ಲ. ಇದು ಸಮಾಜದ ನಂಬಿಕೆಯನ್ನೇ ದುರುಪಯೋಗಪಡಿಸಿಕೊಂಡ ವ್ಯವಸ್ಥಿತ ವಂಚನೆಯ ಸಂಕೇತವಾಗಿದೆ. ಇತ್ತೀಚಿನ ಹಣಕಾಸು ವಂಚನೆಗಳಲ್ಲೊಂದು ಸಾಮಾನ್ಯ ಲಕ್ಷಣ ಗೋಚರಿಸುತ್ತಿದೆ. ಮೊದಲು ಜನರ ವಿಶ್ವಾಸ ಗಳಿಸುವುದು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ದೇಣಿಗೆ ನೀಡುವುದು, ಬಡವರಿಗೆ ಸಹಾಯ ಮಾಡುವಂತೆ ಪ್ರಚಾರ ಮಾಡುವುದು, ರಾಜಕೀಯ ಮುಖಂಡರ ಜೊತೆ ಕಾಣಿಸಿಕೊಳ್ಳುವುದು, ಮೈತುಂಬ ಬಂಗಾರ ಧರಿಸಿ ಅತ್ಯಂತ ಯಶಸ್ವಿ ಉದ್ಯಮಿ ಎಂಬ ಭಾವನೆ ಮೂಡಿಸುವುದು ಇವೆಲ್ಲವೂ ಜನರನ್ನ ಸೆಳೆಯುವ ತಂತ್ರಗಳಾಗಿವೆ. ಕೋತಿಲಾಲ್ ಎಂಬಾತ ಜನರ ದುಡ್ಡು ದೋಚಲು ಶಸ್ತ್ರಾಸ್ತ್ರ ಹಿಡಿದು ಸದಸ್ಯತ್ವ ಎಂಬ ಹೆಸರಿನಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಹೆಚ್ಚಿನ ಲಾಭದ ಭರವಸೆ ನೀಡಿ ಹಣ ಸಂಗ್ರಹಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಹಣ ವಾಪಸ್ ಕೇಳುವವರಿಗೆ ಉತ್ತರವೇ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ವಂಚನೆಗಳು ಯಶಸ್ವಿಯಾಗಲು ಪ್ರಮುಖ ಕಾರಣ ಜನರ ಆರ್ಥಿಕ ಅಸುರಕ್ಷತೆ ಮತ್ತು ಬೇಗ ಹಣ ಸಂಪಾದಿಸುವ ಆಸೆ. ಇಂದು ಬ್ಯಾಂಕ್ ಬಡ್ಡಿದರ ಕಡಿಮೆ, ಉದ್ಯೋಗ ಅಸ್ಥಿರತೆ ಹೆಚ್ಚಾಗಿದೆ, ಮಧ್ಯಮ ವರ್ಗ ಆರ್ಥಿಕ ಒತ್ತಡದಲ್ಲಿದೆ, ತ್ವರಿತ ಲಾಭದ ಆಮಿಷಗಳು ಜನರನ್ನ ಸೆಳೆಯುತ್ತಿವೆ. ಈ ಪರಿಸ್ಥಿತಿಯನ್ನ ದುರುಪಯೋಗಪಡಿಸಿಕೊಳ್ಳುವ ಕೋತಿಲಾಲನಂತಹ ವಂಚಕರು ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಲಾಭ, ಗೋಲ್ಡ್ ಯೋಜನೆ, ಡಬಲ್ ಮನಿ ಎಂಬ ಮಾತುಗಳಿಂದ ಜನರನ್ನ ಸೆಳೆಯುತ್ತಿದ್ದಾರೆ. ದುರಂತ ಏನಂದ್ರೆ ಬಲಿಯಾಗುತ್ತಿರುವವರು ಬಹುತೇಕ ಸಣ್ಣ ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು, ನಿವೃತ್ತರು, ಮಹಿಳೆಯರು, ಮಧ್ಯಮ ವರ್ಗದ ಕುಟುಂಬಗಳು. ತಮ್ಮ ಜೀವನ ಪೂರ್ತಿ ದುಡಿದು ಉಳಿಸಿಕೊಂಡ ಹಣವನ್ನ ಇಂತಹ ಕೋತಿಲಾಲರ ಯೋಜನೆಗಳಲ್ಲಿ ಕಳೆದುಕೊಳ್ಳುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಕೇಳಿಬರುತ್ತಿರುವ ಮತ್ತೊಂದು ಗಂಭೀರ ಆರೋಪ, ಕೆಲವು ರಾಜಕೀಯ ಮುಖಂಡರು ಮತ್ತು ಸ್ಥಳೀಯ ಪ್ರಭಾವಿಗಳು ಮತ್ತು ಮಾಜಿ ಕಾರ್ಪೊರೇಟ್ಗಳು ಕೂಡ ಸದಸ್ಯತ್ವ ಸೇರಿಸುವ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು. ಒಬ್ಬ ಸಾಮಾನ್ಯ ವ್ಯಕ್ತಿ ಸಾವಿರಾರು ಜನರಿಂದ ಕೋಟಿ ಕೋಟಿ ಹಣ ಸಂಗ್ರಹಿಸುವಷ್ಟರ ಮಟ್ಟಿಗೆ ಬೆಳೆದಾಗ ಆಡಳಿತ ಯಂತ್ರ ಏನ್ ಮಾಡ್ತಾ ಇದೆ? ಬಹುತೇಕ ಇಂತಹ ಪ್ರಕರಣಗಳಲ್ಲಿ ಕಂಡುಬರುವ ಮತ್ತೊಂದು ಸಾಮಾನ್ಯ ಮಾದರಿ, ಆರಂಭದಲ್ಲಿ ಸಮಯಕ್ಕೆ ಹಣ ವಾಪಸ್, ಹೆಚ್ಚಿನ ಲಾಭ ತೋರಿಸಿ ಮತ್ತಷ್ಟು ಹೂಡಿಕೆ ಸೆಳೆಯುವುದು, ಬಳಿಕ ಪಾವತಿ ವಿಳಂಬ, ಕೊನೆಗೆ ಸಂಪರ್ಕ ಕಡಿತ ಅಥವಾ ಪರಾರಿ. ಈ ಪ್ರಕರಣದಲ್ಲಿಯೂ ಇದೇ ಆತಂಕ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕೋತಿಲಾಲ ಸಂಪರ್ಕ ಕಡಿತಗೊಳಿಸಿಕೊಂಡಿದ್ದಾನೆ. ಮಂಗಳೂರಿನ ಈ ಪ್ರಕರಣ ಕೇವಲ ಒಂದು ಹಣಕಾಸು ವಂಚನೆ ಅಲ್ಲ, ಅದು ಸಮಾಜದ ನಂಬಿಕೆಯನ್ನ ದುರುಪಯೋಗಪಡಿಸಿಕೊಂಡ ಕ್ರೂರ ವ್ಯವಸ್ಥೆಯ ಉದಾಹರಣೆ. ಜನರ ದುಡಿಮೆಯ ಹಣವನ್ನ ದೋಚಿ ಸಮಾಜ ಸೇವೆ ಎಂಬ ಮುಖವಾಡದಲ್ಲಿ ಬದುಕುವ ಕೋತಿಲಾಲನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ಅನಿವಾರ್ಯ. ಜೊತೆಗೆ ರಾಜಕೀಯ ಪ್ರಭಾವ, ಕಮಿಷನ್ ಜಾಲ ಮತ್ತು ಆಡಳಿತ ವೈಫಲ್ಯಗಳು ಸಮಗ್ರ ತನಿಖೆಗೆ ಒಳಪಡಬೇಕು. ಅತ್ಯಂತ ಮುಖ್ಯವಾಗಿ ಅತಿಯಾದ ಲಾಭ ಎಂಬ ಆಮಿಷದ ಹಿಂದೆ ಹೋಗುವ ಮುನ್ನ ಸಮಾಜವೇ ಎಚ್ಚೆತ್ತುಕೊಳ್ಬೇಕು. ಇಲ್ಲವಾದರೆ ಪ್ರತಿಯೊಂದು ನಗರದಲ್ಲೂ ಕೂಡ ಕೋತಿಲಾಲನಂತಹವರು ಹುಟ್ಟುತ್ತಲೇ ಇರ್ತಾರೆ. ಮಂಗಳೂರಿನಲ್ಲಿ ಒಳ್ಳೆಯ ಹೆಸರು ಮಾಡಿರುವ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂಬುದು ಅಮೃತದ ಆಶಯ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.